ನಿಧಿ ಆಸೆಗೋಸ್ಕರ ನಡೆಸಿದ ಪೂಜೆಗಾಗಿ ಪೋಷಕರು ಮಗುವನ್ನೇ ಬಲಿ ಕೊಡೋದಕ್ಕೆ ಹೋಗಿರೋ ಆರೋಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆಯ ಜನತಾ ಕಾಲೋನಿಯಲ್ಲಿ ಕೇಳಿಬಂದಿದೆ. ಮನೆಯಲ್ಲಿ ಗುಂಡಿ ತೆಗೆದು ಮಗುವನ್ನ ಬಲಿ ಕೊಡೋದಕ್ಕೆ ಪೂಜೆ ಮಾಡಲಾಗ್ತಾ ಇತ್ತು ಅನ್ನೋ ಆರೋಪ ಕೇಳಿಬಂದಿದೆ. ಈ ಸಂದರ್ಭದಲ್ಲಿ ನಿಖರ ಮಾಹಿತಿ ಸಿಕ್ಕಿದ್ರಿಂದ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಆ ಮನೆ ಮೇಲೆ ದಾಳಿ ನಡೆಸಿ ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ಸೂಲಿಬೆಲೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಈ ಘಟನೆ ನಡೆದಿದೆ. ಸೈಯದ್ ಇಮ್ರಾನ್ ಅನ್ನೋ ವ್ಯಕ್ತಿಯ ಮನೆಯಲ್ಲಿ ನಿಧಿಗೋಸ್ಕರ ಮಗುವನ್ನ ಬಲಿ ಕೊಡೋದಕ್ಕೆ ಪೂಜೆ ಮಾಡಲಾಗಿದೆ. ಬೇರೆ ಯಾರೋ ಕೂಲಿ ಕಾರ್ಮಿಕರಿಂದ ಮಗುವನ್ನ ಖರೀದಿ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಮೊನ್ನೆ ಹುಣ್ಣಿಮೆ ಇತ್ತಲ್ಲ, ಆ ಸಂದರ್ಭದಲ್ಲಿ ಮಗುವನ್ನ ಬಲಿ ಕೊಡೋದಿಕ್ಕೆ ಇಂತಹ ಜಾಗದಲ್ಲಿ ಏರ್ಪಾಟು ಮಾಡಿದ್ದಾರೆ ಅಂತ ಒಂದು ಅನ್ನೋನ್ ಕಾಲು ಮಕ್ಕಳ ರಕ್ಷಣಾ ಘಟಕಕ್ಕೆ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಆ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾರೆ. ಆಗ ಮನೆಯ ಒಂದು ರೂಮ್ನಲ್ಲಿ ಗುಂಡಿ ತೆಗೆದು ಪೂಜೆ ನಡೆಸ್ತಾ ಇರೋದು ಬಯಲಿಗೆ ಬಂದಿದೆ. ಅಧಿಕಾರಿಗಳು 8 ತಿಂಗಳ ಗಂಡು ಮಗುವನ್ನ ರಕ್ಷಣೆ ಮಾಡಿ ಶಿಶು ಕೇಂದ್ರಕ್ಕೆ ರವಾನೆ ಮಾಡಿದ್ದಾರೆ. ಮಕ್ಕಳ ರಕ್ಷಣಾ ಸಮಿತಿ ಬಲಿ ಪೂಜೆ ಆರೋಪದ ಬಗ್ಗೆ ಈಗ ತನಿಖೆ ಮಾಡ್ತಾ ಇದೆ. 8 ತಿಂಗಳ ಹಿಂದೆ ಸೈಯದ್ ಇಮ್ರಾನ್ ಅನ್ನೋ ವ್ಯಕ್ತಿ ಕೋಲಾರದ ಕೂಲಿ ಕಾರ್ಮಿಕರಿಂದ ಒಂದು ಮಗುವನ್ನ ದತ್ತು ತೆಗೆದುಕೊಂಡಿರ್ತಾನೆ. ದತ್ತು ತೆಗೆದುಕೊಂಡಾದ್ಮೇಲೆ ತಮ್ಮ ಹೆಸರಿನಲ್ಲೇ ಫೇಕ್ ಬರ್ತ್ ಸರ್ಟಿಫಿಕೇಟ್ ಅನ್ನ ಸೈಯದ್ ಇಮ್ರಾನ್ ಮತ್ತು ಆತನ ಹೆಂಡತಿ ಮಾಡಿಸ್ಕೊಂಡಿರ್ತಾರೆ. ಮಗುವನ್ನ ದತ್ತು ತೆಗೆದುಕೊಂಡಿರೋದು ಅಗ್ರಿಮೆಂಟ್ ಸಹ ಮಾಡಿಸ್ಕೊಂಡಿದೀವಿ ಅಂತ ಈ ದಂಪತಿ ಆ ಪತ್ರವನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ದಾಳಿ ಮಾಡಿರೋ ಸಂದರ್ಭದಲ್ಲಿ ತೋರಿಸ್ತಾರೆ. ಆದ್ರೆ ಕಾನೂನುಬದ್ಧವಾಗಿ ದತ್ತು ಪಡೆದಿಲ್ಲ ಅಂತ ಮಗುವನ್ನ ಅಧಿಕಾರಿಗಳು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದ್ರೆ, ಸೈಯದ್ ಇಮ್ರಾನ್ ಮತ್ತು ಆತನ ಹೆಂಡತಿಗೆ ಆಲ್ರೆಡಿ 2 ಹೆಣ್ಮಕ್ಳು ಇರ್ತಾರೆ. ಮಕ್ಕಳು ಇದ್ದಾಗ್ಲೂ ಬೇರೆ ಮಗುವನ್ನ ದತ್ತು ತೆಗೆದುಕೊಂಡಿರೋದು ಇದೇ ಕಾರಣಕ್ಕ, ಅಂದ್ರೆ ನಿಧಿಗೋಸ್ಕರ ಬಲಿ ಕೊಡಬೇಕು ಅನ್ನೋ ಕಾರಣಕ್ಕೇನೆ ದತ್ತು ತೆಗೆದುಕೊಂಡಿದ್ರ ಅನ್ನೋ ಅನುಮಾನಗಳು ಇಲ್ಲಿ ಉಟ್ಕೊಳ್ತಾವೆ. ಯಾಕಂದ್ರೆ ಅಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಮನೆಯಲ್ಲಿ ಹುತ್ತ ಬೆಳೆದುಕೊಂಡಿತ್ತು. ಅದನ್ನ ತೆರವು ಮಾಡೋದಕ್ಕೆ ಗುಂಡಿ ತೆಗೆದಿದ್ದೀವಿ ಅಂತ ಸೈಯದ್ ಇಮ್ರಾನ್ ಒಂದ್ ಕಡೆ ಹೇಳಿದ್ರೆ, ಮತ್ತೊಂದ್ ಕಡೆ ಗಂಡನಿಗೆ ಆರೋಗ್ಯ ಸರಿ ಇರ್ಲಿಲ್ಲ, ಅವರಿಗೆ ಯಾರೋ ಮಾಟ ಮಾಡಿಸಿ ಇಲ್ಲಿ ಹೂತು ಹಾಕಿದ್ದಾರೆ, ಈ ಕಾರಣಕ್ಕೆ ಗುಂಡಿ ತೋಡಿದೀವಿ ಅಂತ ಹೆಂಡತಿ ಹೇಳ್ಕೊಂಡಿದ್ದಾಳೆ. ಈ ಎರಡೆರಡು ರೀತಿಯ ಹೇಳಿಕೆಗಳಿಂದ ಅವರ ಮೇಲೆ ಅನುಮಾನ ಮತ್ತಷ್ಟು ಹೆಚ್ಚಾಗಿದೆ. ಒಂದು ನಿಧಿ ತೆಗೆಯೋ ಒಂದು ಉದ್ದೇಶದಿಂದ ಒಂದು ಮಗುನ 8 ತಿಂಗಳ ಮಗುನ 1 ವರ್ಷದಿಂದ ಸಾಕೊಂಡು ಬಲಿ ಕೊಡ್ತಕ್ಕಂಥ ಒಂದು ಕೆಲಸ ನಡೀತಿದೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಸೊ ಆ ಕಂಪ್ಲೇಂಟ್ ಆಧಾರದ ಮೇಲೆ ನಾವು ಮಕ್ಕಳ ಸಹಾಯವಾಣಿ ಮತ್ತು ಸಿಡಿಪೋ ಎಲ್ಲರೂ ಒಂದು ಜೊತೆಗೆ ಹೋದಾಗ, ಸೊ ಮಗು ಬೇರೆ ಕಡೆ ಎಲ್ಲೋ ಇತ್ತು. ಆಮೇಲೆ ಎಲ್ಲ ವಿಚಾರಣೆ ಮಾಡಿದಾಗ ತರಿಸಿದ್ರು ಮಗುನ. ಆ ಮನೇಲಿ ಸಿಚುವೇಶನ್ ಏನಿತ್ತು ಅಂತಂದರೆ ಗುಣಿ ತೋಡಿದ್ರು. ಸೊ ಅಲ್ಲಿ ತೆಂಗಿನಕಾಯಿ, ಒಂದು ಸ್ವಲ್ಪ ಊದ್ಬತ್ತಿ, ಒಂದು ಸ್ವಲ್ಪ ಏನೋ ವಾತಾವರಣ ಒಂಚೂರು ಪೂರಕವಾಗೇ ಇತ್ತು. ಸೊ ಇಮಿಡಿಯೇಟಾಗಿ ನಾವು ಒಂದು ಪೊಲೀಸುಗಳ ಸಹಾಯದಿಂದ ಮಗುನ ರೆಸ್ಕ್ಯೂ ಮಾಡಿ ತಂದಿದ್ದೀವಿ. ಇಲ್ಲ, ಮಕ್ಕಳ ತಂದೆ ತಾಯಿ ಯಾರಂತ ನಮಗೆ ಐಡೆಂಟಿಫೈ ಇನ್ನೂ ಆಗಿಲ್ಲ. ಅವರು ಮಾಹಿತಿ ಪ್ರಕಾರ, ಅವರೇ ನಮ್ಗೆ ಹೇಳಿದ ಮಾಹಿತಿ ಪ್ರಕಾರ ಯಾರೋ ನಮಗೆ ಸಾಕ್ಕೊಳ್ಳೋದಕ್ಕಂತ ಕೊಟ್ಟಿದ್ದಾರೆ, ನಾವು ಸಾಕ್ಕೊತಾ ಇದ್ದೀವಿ. ಗಂಡು ಮಗು ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಸಾಕ್ಕೊತಾ ಇದ್ದೀವಿ. ಕೋಲಾರದ ಮೂಲದವರು ಯಾರೋ ಒಬ್ಬರು ನಮ್ಗೆ ಕೊಟ್ಟಿದ್ದಾರೆ ಮಗುನ ಅಂತ ಹೇಳಿದ್ದಾರೆ. 1 ವರ್ಷ ಆಗಿದೆ. 1 ವರ್ಷ ಹತ್ರ 8 ತಿಂಗಳು ಇಂದ ಸಾಕ್ತಿದ್ದಾರೆ. 1 ವರ್ಷದ ಮಗು ಅದು ಆ್ಯಕ್ಚುಲಿ. ಆಧುನಿಕತೆ, ಟೆಕ್ನಾಲಜಿ ಎಲ್ಲಾನು ಮುಂದುವರಿತಾ ಇದೆ. ಜನರು ಅಕ್ಷರಸ್ಥರಾಗ್ತಾ ಇದ್ದಾರೆ. ಆದ್ರೂ ನಮ್ಮ ಆಸ್ಪಾಸ್ನಲ್ಲಿ ಮೌಢ್ಯ ಮೆರಿತಾ ಇದೆ. ಅದಕ್ಕೆ ಈ ಘಟನೆನೇ ಸಾಕ್ಷಿ. ಇಂಥವೆಲ್ಲ ನೋಡ್ತಾ ಇದ್ರೆ ಅಕ್ಷರಸ್ಥ ಸಮಾಜ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಾಗುತ್ತೆ. ಧೂಪ, ಪೂಜಾ ಸಾಮಗ್ರಿ, ಹೂವು, ಕುಂಕುಮ ಎಲ್ಲ ಇದಾವಲ್ಲಿ. ಪುಣ್ಯಕ್ಕೆ ಯಾರೋ ಪುಣ್ಯಾತ್ಮರು ಸರಿಯಾದ ಸಮಯಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಅಧಿಕಾರಿಗಳು ಕೂಡ ಸರಿಯಾದ ಸಮಯಕ್ಕೆ ಹೋಗಿ ಆ ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ಈಗ ಆ ಮಗು ಆರೋಗ್ಯವಾಗಿದೆ.